ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಉತ್ತರ ಕರ್ನಾಟಕದ ಆಲ್ ಟೈಮ್ ಫೇವರೇಟ್ ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಶೇಂಗಾ ಹಿಂಡಿ ಅಂತ ಕೂಡ ಕರೀತಾರೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನಲ್ಲಿ ನಿಮಗೆ ಈಸಿಯಾಗಿ ಮತ್ತೆ ಟೇಸ್ಟಿಯಾಗಿ ಹೆಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಬೆಳ್ಳುಳ್ಳಿ, ಬೇಡಿಗೆ ಮೆಣಸಿನಕಾಯಿ, ರೆಡ್ ಚಿಲ್ಲಿ ಪೌಡರು, ಹುಣಸೆ ಹಣ್ಣು, ಬೆಲ್ಲ, ಕರಿಬೇವು, ಜೀರಿಗೆ, ಉಪ್ಪು. ಜೊತೆಲಿ 1 ಕಪ್ ಆಗಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ. ಸೊ ಇವಾಗ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋಣ. ಸೊ ಕಡಲೆ ಬೀಜ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಆ ಥರ ಯಾವುದು ಉಪಯೋಗಿಸ್ಕೋಬೇಡಿ. ಸೊ ಖಾಲಿ ಪಾತ್ರೆಗೆ ನಾನು 1 ಬೌಲಲ್ಲಿ ಅರ್ಧ ಬೌಲ್ ಆಗಷ್ಟು ಕಡಲೆ ಬೀಜ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಒಂದೇ ಸತಿ ಫ್ರೈ ಮಾಡಿದ್ರೆ ಅಷ್ಟು ನೀಟಾಗಿ ಫ್ರೈ ಆಗಲ್ಲ ಅಂತೇಳಿ ಅರ್ಧ ಅರ್ಧ 2 ಟೈಮ್ ಮಾಡ್ಕೊಂತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಿಗ್ತಾ ಇದೆ. ಸೊ ನೀವು ಇದೇ ತರ ಒಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನನಗೆ ಇನ್ನೂ ಸ್ವಲ್ಪ ಎನರ್ಜಿ ಬರುತ್ತೆ. ಸೊ ನನಗೂ ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಯಾವ ತರ ಮಾಡಬೇಕು ನೆಕ್ಸ್ಟ್ ಅಡುಗೆ ಅಂತೇಳಿ. ಸೊ ನನ್ನ ಹತ್ರ ತುಂಬಾ ಒಂದಷ್ಟು ಲಿಸ್ಟ್ಗಳಿದೆ. ಸೊ ಎಲ್ಲ ಮಾಡಬೇಕಾದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಹತ್ರ ಇರಬೇಕು. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ. ಈ ತರ ಫ್ರೈ ಆದ್ಮೇಲೆ ಸೊ ಇದನ್ನ ನಾವು ಇನ್ನೊಂದು ಪಾತ್ರೆಗೆ ಇಟ್ಕೋಬೇಕು. ಯಾಕಂದ್ರೆ ಆಮೇಲೆ ಅದು ತಣ್ಣಗಾಗಿ ಬಿಟ್ಬಿಟ್ಟು ಇವಾಗ ನಾವು ಮಸಾಲೆ ಹುರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಈಗ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ತಗೊಂಡಿದ್ದೀನಿ. ಇವಾಗ 4 ಬೇಡಿಗೆ ಮೆಣಸಿನಕಾಯಿ ಹಾಕ್ಬಿಟ್ಟು ಅದು ಕೂಡ ಮೀಡಿಯಮ್ ಆಗಿ ಇಟ್ಬಿಟ್ಟೆ ಫ್ರೈ ಮಾಡ್ಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ತರ. ಇವಾಗ ಕರಿಬೇವು ಕೂಡ ನಾನು ಇದ್ರ ಜೊತೆಗೆ ಹಾಕೊಂಡು ಅದು ಕೂಡ ಫ್ರೈ ಮಾಡ್ಕೊಂತ ಇದ್ದೀನಿ. ಸೊ ಸಣ್ಣ ಇಟ್ಬಿಟ್ಟು ನೀಟಾಗಿ ಈ ತರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ನನಗೆ ಈ ವಿಡಿಯೋದಲ್ಲಿ ಅಷ್ಟೊಂದು ಮಾತಾಡೋಕ್ ಬರಲ್ಲ. ಸೊ ನನಗೆ ಒಂಥರ ಫಸ್ಟ್ ಟೈಮ್ ಈ ತರ ವಿಡಿಯೋಗಳು ಮಾಡ್ತಾ ಇರೋದ್ರಿಂದ ಸ್ವಲ್ಪ ದದ್ರ ಬದರ್ ಆಗ್ತಾ ಇದೆ. ಸೊ ಎಲ್ಲಾದ್ರೂ ತಪ್ಪು ಮಾತಾಡಿದಾಗ ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನೀವು ಕ್ಷಮಿಸಿ ನನ್ನ ವಿಡಿಯೋಗಳು ನೋಡ್ತಾ ಹೋಗ್ತಾ ಇರಿ. ಸೊ ಇನ್ನೂ ನಾನು ಬೆಟರ್ ಇಂಪ್ರೂವ್ ಆಗ್ತಾ ಇರ್ತೀನಿ. ಸೊ ನಾನು ಇವಾಗ ಜೀರಿಗೆನೂ ಆ್ಯಡ್ ಮಾಡಿದ್ದೀನಿ ನೋಡಿ. ಜೀರಿಗೆ ಆದ್ಮೇಲೆ ನಾನು ಒಂದು 10 ರಿಂದ 12 ಪೀಸ್ ಆಗಷ್ಟು ನಾನು ಬೆಳ್ಳುಳ್ಳಿ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಬಿಟ್ಟು ಕ್ಲೀನ್ ಆಗಿ ನಾನು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ತರ ಫ್ರೈ ಮಾಡೋದ್ರಲ್ಲಿಂದ ಸೊ ಘಮನೂ ಚೆನ್ನಾಗಿ ಬರುತ್ತೆ. ಸೊ ಟೇಸ್ಟ್ ಆಗೂ ಇರುತ್ತೆ. ನಾವು ಸುಮಾರು ಹೊತ್ತು ಇದು ಸ್ಟೋರ್ ಮಾಡಿ ಇಟ್ಕೊಂಡಾಗ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸೊ ಇದೊಂದು 5 ನಿಮಿಷ ತಣ್ಣಗಾಕಿ ಬಿಡೋಣ ಫ್ರೆಂಡ್ಸ್ ಇಷ್ಟು. ಆಮೇಲೆ ನಾವು ಕಡಲೆ ಬೀಜ ತಣ್ಣಗಾಗಿದೆ. ಬನ್ನಿ ಫ್ರೆಂಡ್ಸ್, ಅದನ್ನ ಸಿಪ್ಪೆ ಬಿಡಿಸ್ಬೇಕು. ನೋಡಿ ಈ ತರ ಕೈಯಲ್ಲಿ ಅಮುಕ್ದಾಗ ಎಷ್ಟು ಚೆನ್ನಾಗಿ ನೋಡಿ ಓಪನ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್, ಈ ತರ ನೋಡಿ ಹಿಂಗೆ. ಸೊ ಕ್ಲೀನ್ ಆಗಿ ನೀವು ತೆಗೀರಿ. ಹೆಂಗ್ ಕಾಣಿಸುತ್ತೆ ನೋಡಿ, ಒಂಥರ ಬಡವರ್ ಬಾದಾಮಿ ಅಂತಾನೆ ಹೇಳ್ಬೋದು ಇದಕ್ಕೆ. ಎಷ್ಟು ಚೆನ್ನಾಗಿ ಸಿಪ್ಪೆ ಹೋಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಈಗ ಹುರಿದಿರೋ ಮಸಾಲೆ ಕೂಡ ತಣ್ಣಗಾಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಒಂದು 2 ಹಿಡಿಯಷ್ಟು ಕಡಲೆ ಬೀಜ ತಗೊಂತಾ ಇದ್ದೀನಿ ನೋಡಿ. ಒಂದೇ ಸತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನಾನು 2 ಟೈಮ್ ಮಿಕ್ಸಿ ಗ್ರೈಂಡ್ ಮಾಡ್ಕೊಂತೀನಿ. ನೀವು ನೋಡಿ ಸ್ವಲ್ಪ ಇದ್ರೆ 1 ಸತಿ ಮಾಡ್ಕೋಬಹುದು. ಇಲ್ಲಾಂದ್ರೆ ನೀವು 2 ಟೈಮ್ ಆದ್ರೆ ನಡೆಯುತ್ತೆ, ಏನು ತೊಂದ್ರೆ ಇಲ್ಲ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಆಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಾಗ ಮತ್ತೆ ನೀಟಾಗಿ ಅದನ್ನ ಎಕುರೆಸಿ ಬರುತ್ತೆ. ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. 1 ಸ್ಪೂನ್ ಆಗಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಷ್ಟಿದ್ರು ಓಕೆ. ಉಪ್ಪು ಹಾಕೋದ್ರಲ್ಲಿಂದ ಚಟ್ನಿ ಪುಡಿ ಕಹಿ ಆಗಲ್ಲ ಫ್ರೆಂಡ್ಸ್. 1 ಇಂಚಷ್ಟು ಬೆಲ್ಲ, 1 ಇಂಚಷ್ಟು ನಾನು ಹುಣಸೆ ಹಣ್ಣು ಕೂಡ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಇವಾಗ ನಾನು ಮಿಕ್ಸಿ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ತುಂಬಾ ಸ್ಮೂತ್ ಆಗೂ ಮಾಡಬೇಡಿ, ಹಿಟ್ಟು ತರ ಆಗ್ಬಿಡುತ್ತೆ. ಸೊ ತುಂಬಾ ದಪ್ಪನೂ ಇಡಬೇಡಿ, ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ನಾನು ಉಳಿದಿರೋ ಕಡಲೆ ಬೀಜ ಕೂಡ ಮತ್ತೆ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕೊಂತಾ ಇದ್ದೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿಗಳು ಬರ್ತಾ ಇರುತ್ತೆ. ಸೊ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಸ್ಟೈಲಲ್ಲೂ ನಾನು ಫುಡ್ ರೆಡಿ ಮಾಡ್ತಾ ಇರ್ತೀನಿ. ಸೊ ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಸದಾಕಾಲ ಇರಲಿ. ನಮ್ಮ ಚಾನಲ್ ಬೆಳೆಸೋದು ನಿಮ್ಮ ಕೈಯಲ್ಲಿದೆ. ನಿಮಗೆ ಒಳ್ಳೊಳ್ಳೆ ರೆಸಿಪಿ ಮಾಡ್ಕೊಡೋದು ನನ್ನ ಕೈಯಲ್ಲಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ರೆಡ್ ಚಿಲ್ಲಿ ಪೌಡ್ರು ಆ್ಯಡ್ ಮಾಡಿದೆ. ಜೊತೆಲಿ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇದನ್ನ ಮಾಡಿ ಗ್ರೈಂಡ್ ಮಾಡಿದಾಗ 2 ಸೇರಿ ನಾನು ಮತ್ತೆ ಒಂದು ಪಾತ್ರೆಯಲ್ಲಿ ಹಾಕೊಂತೀನಿ. ಅವಾಗ ಮಿಕ್ಸ್ ಮಾಡ್ಕೊಂಡು ಒಂದು ನಾವು ಈ ಥರ ಪಿಂಗಾಣಿ ಅಥವಾ ಗ್ಲಾಸಿಂದು ಈ ಥರ ಸ್ಟೋರ್ ಮಾಡ್ಕೊಳ್ಳೋಕೆ ಆ ಥರ ಒಂದು ಇದು ಇದ್ರೆ ಡಬ್ಬಗಳಿದ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಸ್ಪೂನಲ್ಲಿ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಈ ಥರದ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲೇ 2 ಸೇರಿ ಅದ್ರ ಒಳಗಡೆ ಹಾಕೊಳ್ಳಿ. ನೋಡಿ ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇವಾಗ ಅಲ್ಲಿ ಗಂಟು ತರ ಆಗಿದೆಯಲ್ಲ. ಸೊ ಇವಾಗ ಅದೆಲ್ಲ ಕೈಯಿಂದನೇ ನಾವು ಈ ತರ ಅಮುಕಿ ತೆಗೆದ್ಬಿಡಿ ಫ್ರೆಂಡ್ಸ್. ಚೆನ್ನಾಗಿ ಸ್ಮೂತ್ ಆಗಿ ಒಂದೇ ತರ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ತರ ಹೆಚ್ಚೆಚ್ಚು ನಿಮ್ಗೆ ಒಳ್ಳೊಳ್ಳೆ ರೆಸಿಪಿಗಳು ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ.
ಥ್ಯಾಂಕ್ಸ್ ಟು ವಾಚಿಂಗ್ ಅಗಸ್ತ್ಯ ಕಿಚನ್ ಯೂಟ್ಯೂಬ್ ಚಾನಲ್.